ನನ್ ಮಿನಿಲಾಗಲಿ ಇವ್ರು ಹೆಂಗ್ ಬಂದ್ರು ಅಂತ ಯೋಚನೆ ಮಾಡ್ತಿದ್ದೀರಾ? ಫುಲ್ ನೋಡಿ ಗೊತ್ತಾಗುತ್ತೆ. ಇವತ್ತಿನ ಲಾಗ್ ಶುರು ಮಾಡ್ತಾ ಇರೋದು ಮನೇಲಿ ಸಾಂಗ್ ಹಾಕೊಂಡು ಫುಲ್ ಡಿಚ್ಚಕ್ ಡಿಜೆ ಸಾಂಗ್ ಹಾಕ್ಬಿಟ್ಟು ಸ್ನಾನದ ಮನೆ ಕಡೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಶಿಸ್ತಾಗಿ ಬಂದೆ. ನಾಷ್ಟ ನೋಡಿದ್ರೆ ಚಿತ್ರಾನ್ನ ಮಾಡಿದ್ರು, ಶಿಸ್ತಾಗಿ ತಿನ್ಕೊಂಡೆ ತಗೊಂಡ್ ಮಂಕ್ರಿನ. ನಮ್ಮ ಮಾಮರು ಮನೆ ಕಟ್ತಾ ಇದ್ರು, ಶಿಸ್ತಾಗ ಆ ಕಡೆಗೆ ಹೋದೆ. ಅಲ್ಲಿ ನೋಡಿದ್ರೆ ಕಬ್ಬಣ ಕಟ್ತಾ ಇದ್ರು ಮೋಲ್ಡ್ಗೆ. ಆಮೇಲೆ ನಾನು ನಮ್ ಶಿಷ್ಯ ನಮ್ಮ ಅಡ್ಡದ ಕಡೆಗೆ ಹೋದ. ಅಲ್ಲೋಗಿ ನೋಡ್ತೀನಿ ಯಾರು ಜನ ಇಲ್ಲ ಅಂತ ಟೀ ಅವರೇ ಕುಡ್ಕೋ ಕೂತವ್ರೆ. ಶಿಸ್ತಾಗ 90 ಕುಡ್ಕೊಂಡು ನಮ್ ಶಿಷ್ಯ ಕಸ್ಟಮರ್ಗೆ ಫೋನ್ ಮಾಡ್ತಾ ಇದ್ದ. ಅವ್ರು ಒಬ್ರು ಫೋನ್ ತೆಗಿತಾ ಇರ್ಲಿಲ್ಲ. ಅದಾದ್ಮೇಲೆ ಗಾಡಿ ಎತ್ಕೊಂಡು ನಾನು ನಮ್ ಶಿಷ್ಯ ಕಬ್ಬಾಳ್ ಕಡೆಗೆ ಹೊಲ್ಟೋ. ಜನ ಮಾತ್ರ ಸಿಕ್ಕಾಪಟ್ಟೆ ರಸು ಇವತ್ತಂತೂ. ಅದಕ್ಕೆ ನಾನು ನಮ್ ಶಿಷ್ಯ ಈಚೆ ಕಡೆನೆ ಕೈ ಮುಕ್ಕೊಂಡು, ಯಾಕಪ್ಪ ರಸು ಅಂದ್ರೆ ಮಂಗಳವಾರ ಅಲ್ಲಿ ಸೋತಪುರಿ ಮಾವನ್ಕಾಯಿ ಸಕ್ಕತ್ತಾಗಿದೆ ಅಂತ ನಾನು ನಮ್ ಶಿಷ್ಯ ಹೋಗಿ ನುಗ್ ಕಿತ್ಕೊ ಬರ್ತೀನಿ ಅಂದ್ರೆ ಅವ್ರು ತೋಡ್ತಾರ ಯೋ ಏನ್ಬಿಟ್ರು. ಗಾಡಿ ಓಡ್ಸಿ ತೀಗ ಅಂತೂ ಊರದ್ಕೊಬಿಡ್ತು. ಈ ಕಿಪ್ಪಿ ಕೀರ್ತಿ ಲವ್ ಸ್ಟೋರಿ ಅಂತೂ ಒಂಥರ ಪ್ರೇಮ ಕಥೆ ಆಗೋಗದೆ. ನನಗಂತೂ ಇನ್ಸ್ಟಾಗ್ರಾಮ್ ನೋಡಿ ಫುಲ್ ಸೈಕ್ ಆಗ್ಬಿಟ್ಟಿದೀನಿ. ನಾನಂತೂ ತೆಗೆದ್ರೆ ಅವರೇ ಬರ್ತಾರೆ. ಕಪ್ಪೆ ಅಂತೆ, ತಿಗಣೆ ಅಂತೆ, ಈ ಒಂದೊಂದಲ್ಲ ಇವ್ರದು. ನನ್ನ ಹುಡುಗಿ ಅವಳನ್ನ ಮದುವೆ ಆಗೋನು ನಾನೇ, ಅವಳನ್ನ ಜೊತೆ ಸಂಸಾರ ಮಾಡೋನು ನಾನೇ. ಒಬ್ರಲ್ಲ ಇಬ್ರಲ್ಲ 3 ಜನ ಅಲ್ಲ 5 ಜನ ಗಾಯ್ಸಿರ್ದು. ಅಯ್ಯೋ ಯಪ್ಪ. ಇವತ್ತು ಮಿನಿಲಾಗಿ ಹೆಂಗಿತ್ತು ಅಂತ ಎಲ್ರು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಒಂದು ಫಾಲೋ ಮಾಡ್ಕೋಗುರು ಇರ್ಲಿ.